ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈ ವರ್ಷದ ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ KE ಅವರ ಕಡೆಯಿಂದ ನಡೆಸುವಂಥ ಕೌನ್ಸಿಲಿಂಗ್ ಕೋರ್ಟಿಗೆ ಕೆಲವೊಂದಷ್ಟು ವಿದ್ಯಾಲಯಗಳು ಅಂದರೆ ಇನ್ಸ್ಟಿಟ್ಯೂಷನ್ಸ್ಗಳು ಕೋರ್ಟಿಗೆ ಅಪೀಲ್ ಮಾಡಿರೋದ್ರಿಂದ ಇದು ಪೋಸ್ಟ್ಪೋನ್ ಆಗಿತ್ತು. ಭಾಳ ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ದರು. ಯಾಕಂದರೆ ಈ ವರ್ಷದ ಅಂದರೆ ಹಿಂದಿನ ವರ್ಷ ನೀಟ್ ಎಕ್ಸಾಮಿನೇಷನ್ ಬರೆದು ಈ BAMS ಕೌನ್ಸಿಲಿಂಗೋಸ್ಕರ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈಗೇನಾದರೂ BAMS ಇನ್ನೂ ತಡವಾಗಿ ಕೌನ್ಸಿಲಿಂಗೇ ಸ್ಟಾರ್ಟ್ ಆಗಿರಲಿಲ್ಲ ಅಂತಿದ್ರೆ ಮುಂದೆ ಯಾವ ಕೋರ್ಸಿಗೆ ಹೋಗೋದಕ್ಕೂ ಕೂಡ ಅವರಿಗೆ ಅವಕಾಶ ಇರ್ತಿರಲಿಲ್ಲ. ಆದಷ್ಟು ಬೇಗ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಬೇಕಿತ್ತು. ಕರ್ನಾಟಕ ಹೈಕೋರ್ಟ್ದವರು ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಸೀಟು ಹಂಚಿಕೆಯನ್ನು ಮತ್ತೆ ಪ್ರಾರಂಭ ಮಾಡೋದಕ್ಕೆ KE ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಂಟ್ರಿ ಆಫ್ ಆಪ್ಷನ್ಸ್ ಅಂದರೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಲಿಂಕನ್ನಂತೂ ಕೊಟ್ಟಿಲ್ಲ. ಇದು KE ಅವರಿಗೆ ಹೊಸದೂ ಕೂಡ ಅಲ್ಲ, ಅದರ ಬಗ್ಗೆ ನೀವು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ತನಕ ಲಿಂಕನ್ನು ಕೊಡ್ತಾರೆ. 6ನೇ ತಾರೀಕು ಅಪ್ ಟು 10 AM ಅಂದರೆ ಬೆಳಗ್ಗೆ 10 ಗಂಟೆ ತನಕ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಮಾರ್ಕ್ ಅಲಾಟ್ಮೆಂಟ್ ನಿಮಗೆ 6ನೇ ತಾರೀಕು 3 ಗಂಟೆಗೆ ಇರ್ತದೆ ಸಂಜೆ, ಮಧ್ಯಾಹ್ನ. ಅದಾದ ಮೇಲೆ ನಿಮಗೆ ಆಪ್ಷನನ್ನು ಚೇಂಜ್ ಮಾಡೋದಕ್ಕೆ 6ನೇ ತಾರೀಕು 4 ಗಂಟೆಯಿಂದ 8ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಪಬ್ಲಿಕೇಶನ್ ಆಫ್ ದ ಫಸ್ಟ್ ರೌಂಡ್ ರಿಸಲ್ಟನ್ನು ನೋಡ್ಬೋದು. 8ನೇ ತಾರೀಕು 4 ಗಂಟೆಗೆ ಬಿಡ್ತಾರೆ. ಅದಾದಮೇಲೆ ನಿಮಗೆ ಚಾಯ್ಸನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ 8ನೇ ತಾರೀಕಿನಿಂದ 9ನೇ ತಾರೀಕು ರಾತ್ರಿ 12 ಗಂಟೆ ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಂಥ ಅಭ್ಯರ್ಥಿಗಳಿಗೆ ಫೀಸನ್ನು ಪೇ ಮಾಡೋದಕ್ಕೆ 9ರಿಂದ 10ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನನ್ನು ಮಾಡ್ಕೊಳ್ಳೋದಕ್ಕೆ 12ನೇ ತಾರೀಕು 5:30 ತನಕ ಟೈಮನ್ನು ಕೊಟ್ಟಿದ್ದಾರೆ. ಈ ಒಂದು ವೇಳಾಪಟ್ಟಿ ಏನಿದೆ ಈ ಪ್ರಕಾರ ಕೌನ್ಸಿಲಿಂಗ್ ನಡೀತದೆ. ಯಾರ್ಯಾರು ಆಯುಷ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಈಗ ಪಾರ್ಟಿಸಿಪೇಟ್ ಮಾಡಬಹುದು. ಇದಿಷ್ಟು ಇವತ್ತಿನ ವಿಡಿಯೋ. ಇದರ ಫೀ ಸ್ಟ್ರಕ್ಚರ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.